ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯಧರಸಿ ಧಾರಾವಾಹಿಯ 14ನೇ ಸಂಚಿಕೆ. ಕೈಯಲ್ಲಾಗಿದ್ದ ಗಾಯಕ್ಕಿಂತ ಮನಸ್ಸಿಗಾದ ಗಾಯವೇ ಹೆಚ್ಚು ನೋವು ತಂದಿತ್ತು ವೇದಾಂತ್ನಲ್ಲಿ. ತನ್ನ ತಾಯಿಯ ಚಿತ್ರಪಟದ ಮುಂದೆ ನಿಂತು ಕಣ್ಣೀರು ಸುರಿಸುತ್ತಿದ್ದ ವೇದ ಅಲ್ಲಿಗೆ ಬಂದಿದ್ದರು ಚಂದ್ರಶೇಖರ್. ಅಳುತ್ತಿರುವ ಅವನನ್ನು ಕಂಡು, ವೇದ, ಯಾಕೋ ಅಳ್ತಾ ಇದ್ದೀಯಾ? ಚಂದ್ರಶೇಖರ್ ಕೇಳಿದಾಗ ಅವರನ್ನು ನೋಡಿ ಗಟ್ಟಿಯಾಗಿ ತಬ್ಬಿಕೊಂಡ ವೇದ. ಭುವಿ ನನ್ನ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಪ್ಪ, ನನ್ನನ್ನು ದೂರ ಮಾಡುತ್ತಿದ್ದಾಳೆ ಎಂದು ಅತ್ತನು. ನೀನು ಮಾಡಿರೋ ಕೆಲಸಕ್ಕೆ ಮತ್ತೆ ಏನು ಮಾಡಬೇಕಿತ್ತು ವೇದ? ನೀನು ದುಡುಕಿದೆ. ನನ್ನ ಬಳಿ ಹೇಳಿದ್ದರೆ ನಾನೇ ಏನಾದರೂ ಮಾಡುತ್ತಿದ್ದೆ. ನಾನೇ ಭುವನೇಶ್ವರಿ ಮನೆಗೆ ಹೋಗಿ ಮಾತಾಡೋಣ ಎಂದುಕೊಂಡಿದ್ದೆ. ನೀನು ಈ ರೀತಿ ಮಾಡಿಬಿಟ್ಟೆ. ಅವಳನ್ನು ಅವಳ ಮನೆಯವರು ಪ್ರೀತಿಯಿಂದ ಕಷ್ಟಪಟ್ಟೆ ಸಾಕಿರುತ್ತಾರೆ ಅಲ್ವಾ? ನೀನೀಗ ಮಾಡಿದ ಕೆಲಸದಿಂದ ಅವರ ಮನೆಯವರಿಗೂ ಅವಮಾನ ಆಗಿರುತ್ತೆ. ಅದಕ್ಕೆ ಭುವಿ ಬೇಸರ ಮಾಡಿಕೊಂಡಿದ್ದಾಳೆ ಎಂದರು ಚಂದ್ರಶೇಖರ್. ನಾನು ಬೇಕು ಅಂತ ಈ ರೀತಿ ಮಾಡಲಿಲ್ಲ ಅಪ್ಪ. ಎಲ್ಲಿ ನಾವಿಬ್ಬರು ದೂರ ಆಗ್ತೀವೋ ಅಂತ ವಿನು ಈ ರೀತಿ ಮಾಡಿಬಿಟ್ಟ. ಮುಂದೇನು ಮಾಡೋದು? ವೇದ ಕೇಳಿದಾಗ, ನಾನು ಭುವನೇಶ್ವರಿ ತಂದೆ ಬಳಿ ಹೋಗಿ ಮಾತಾಡುತ್ತೇನೆ. ಅವರನ್ನು ಅವರ ಮನೆಯವರನ್ನು ಒಪ್ಪಿಸಿ ರಿಸೆಪ್ಷನ್ಗೆ ಬರಲು ಹೇಳುತ್ತೇನೆ ಎಂದರು ಚಂದ್ರಶೇಖರ್. ಥ್ಯಾಂಕ್ಸ್ ಅಪ್ಪ ಎಂದು ಮತ್ತೊಮ್ಮೆ ಅವರನ್ನು ಅಪ್ಪಿದನು ವೇದ. ಊಟದ ಸಮಯ ಮೀರಿದ್ದರೂ ಯಾರಿಗೂ ಊಟ ಮಾಡುವ ಮನಸ್ಸು ಇರಲಿಲ್ಲ. ಕೆಲಸದ ಆಳು ಸೀತಮ್ಮ ಹಾಗೂ ರಾಧಮ್ಮ ಕಾದು ಕಾದು ಚಂದ್ರಶೇಖರ್ಗೆ ಹೇಳಿ ಮನೆಗೆ ಹೋದರು. ಹೋಮ್ ಮಿನಿಸ್ಟರ್ ಮನೆಯವರಿಗೆ ನಿದ್ದೆ ಕೂಡ ಎಲ್ಲರಿಂದ ದೂರವಾಗಿತ್ತು. ಮಲಗಿಕೊಂಡಿದ್ದರಷ್ಟೇ, ನಿದ್ದೆ ಹತ್ತಿರಲಿಲ್ಲ. ತುಂಬ ಹೊತ್ತು ಹೊರಳಾಡಿದ ನಂತರ ಕೆಲವರು ನಿದ್ದೆಗೆ ಜಾರಿದ್ದರು. ಭುವಿಯ ಬಗ್ಗೆ ಚಿಂತಿಸುತ್ತಾ ಇದ್ದ ವೇದ ಬೆಳಗಿನ ಜಾವ 4 ಗಂಟೆಯಷ್ಟೊತ್ತಿಗೆ ನಿದ್ದೆಗೆ ಜಾರಿದ. ತನ್ನ ಜೀವನದಲ್ಲಿ ನಡೆದುದೆಲ್ಲವನ್ನೂ ನೆನಪಿಸಿಕೊಳ್ಳುತ್ತಾ ನಿದ್ದೆಯೇ ಬಾರದೆ ಕೂತಿದ್ದಳು ಭುವಿ. ಒಂದು ಕಡೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ವೇದ, ಹೆತ್ತು ಹೊತ್ತು ಸಾಕಿದವರ ಮನಸ್ಸಿಗೆ ನೋವು ಮಾಡಿದ ದುಃಖ, ತನ್ನದೇ ಆದ ಸಮಸ್ಯೆಗಳು ಎಲ್ಲವನ್ನೂ ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಭುವಿ. ಬೆಳಗ್ಗೆ ವೇದನ ಕೈಗೆ ಕಾರಿನ ಡೋರ್ ತಾಗಿದ್ದು ನೆನಪಾಗಿತ್ತು ಅವಳಿಗೆ. ಸೀದಾ ಎದ್ದು ವೇದನ ಕೋಣೆಗೆ ಬಂದಳು. ವೇದ ಪುಟ್ಟ ಮಗುವಿನಂತೆ ಮುದುಡಿ ಮಲಗಿದ್ದನು. ಕೈಗಾದ ಗಾಯವನ್ನು ನೋಡಿದ್ದಳು. ಬ್ಯಾಂಡೇಡ್ ಕೂಡ ಹಾಕದೆ ಹಾಗೆಯೇ ಬಿಟ್ಟಿದ್ದನ್ನು ಗಮನಿಸಿದಳು. ಮಂಚದ ಮೇಲೆ ಕೂತವಳು ಅಳುತ್ತಾ, ಸಾರಿ ಕಣೋ, ನಿನಗೆ ತುಂಬ ನೋಯಿಸಿಬಿಟ್ಟೆ. ನನ್ನನ್ನು ಕ್ಷಮಿಸು. ನನಗೆ ಗೊತ್ತು ನೀನು ನನ್ನನ್ನು ಎಷ್ಟು ಪ್ರೀತಿಸುತ್ತೀಯಾ ಎಂದು. ಆದರೇನು ಮಾಡಲಿ ನಾನು ಎಂದು ಹೇಳುತ್ತಿರಬೇಕಾದರೆ ವೇದನಿಗೆ ಎಚ್ಚರವಾದಂತೆ ಕಾಣಿಸಿತು ಅವಳಿಗೆ. ಅಲ್ಲಿಂದ ಮೆತ್ತಗೆ ಬಂದು ತನ್ನ ಕೋಣೆ ಸೇರಿಕೊಂಡಳು. ವೇದ ಎದ್ದವನು ಶೌಚಾಲಯಕ್ಕೆ ಹೋಗಿ ಬಂದು ಮತ್ತೆ ಮಲಗಲು ಹೋದಾಗ ಭುವಿಯ ನೆನಪಾಗಿ ಅವಳ ಕೋಣೆಯತ್ತ ಹೋದನು. ಮಲಗದಿದ್ದರೂ ಮಲಗಿದ್ದವಳಂತೆ ನಟಿಸಿದ್ದಳು ಭುವಿ. ಅವಳ ಪಕ್ಕದಲ್ಲೇ ಕೂತವನು ಅವಳ ತಲೆ ಸವರುತ್ತಾ, ಸಾರಿ ಕಣೋ ಚಿನ್ನಿ, ನಿನಗೆ ತುಂಬ ನೋವು ಕೊಟ್ಟೆ. ನನ್ನಿಂದ ನೀನು ನಿನ್ನ ತಂದೆ ತಾಯಿಯನ್ನು ಕಳೆದುಕೊಳ್ಳೋ ಹಾಗಾಯಿತು. ನನಗೆ ಗೊತ್ತು ನನ್ನಿಂದ ನಿನಗೆ ತುಂಬ ಬೇಸರವಾಗಿದೆ ಎಂದು. ಎಲ್ಲವನ್ನೂ ಸರಿ ಮಾಡಲು ಪ್ರಯತ್ನಿಸುವೆ. ಮತ್ತೆ ನಿನ್ನ ಪ್ರೀತಿಯನ್ನು ಪಡೆಯುವೆ. ನಾನು ಹೇಳಿದಂತೆ ನೀನು ಕೇಳಿಕೊಂಡು ಬಿದ್ದಿರಬೇಕು ಎಂದು ನಾನು ಹೇಳುವುದಿಲ್ಲ. ನಿನಗೆ ಹೇಗೆ ಬೇಕೋ ಹಾಗೇ ಇರು. ನಾನೆಂದು ನಿನ್ನ ಸಂತೋಷಕ್ಕೆ ಅಡ್ಡಿಪಡಿಸಲ್ಲ. ನಾನು ನಿನ್ನಿಂದ ಬಯಸೋದು ಸ್ವಲ್ಪ ಪ್ರೀತಿಯನ್ನು ಎಂದವನು ಅವಳ ಹಣೆಗೊಂದು ಮುತ್ತು ಕೊಟ್ಟು ಅಲ್ಲಿಂದ ಹೊರಟನು. ಭುವಿಯ ಕಣ್ಣುಗಳಲ್ಲಿ ಗಂಗಾಜಲವೇ ಹರಿದು ಬಂದಿತ್ತು. ತುಂಬ ಹೊತ್ತು ಅತ್ತವಳು ನಿದ್ದೆಗೆ ಜಾರಿದಳು. ವೇದ ಎದ್ದವನು ಜಾಗಿಂಗಿಗೆ ಹೋಗಿದ್ದ. ರಾತ್ರಿಯೆಲ್ಲ ಹತ್ತು ತಡವಾಗಿ ಮಲಗಿದ್ದರಿಂದ ಭುವಿ ತಡವಾಗಿಯೇ ಎದ್ದಳು. ತನ್ನ ನಿತ್ಯ ಕೆಲಸಗಳನ್ನು ಮುಗಿಸಿ ಮೆಟ್ಟಿಳಿದು ಬರುತ್ತಿದ್ದವಳನ್ನು ಕಂಡ ಶಾಂಭವಿ, ಹೋ ಮಹಾರಾಣಿಯವರು, ಇವಾಗ ಎದ್ರೇನೋ? ಅಡುಗೆಯೆಲ್ಲ ತಯಾರಿದೆ, ಬಂದು ತಿನ್ನಬಹುದು ಎಂದರು. ಸಾರಿ ಅತ್ತೆ, ನಾಳೆಯಿಂದ ಬೇಗ ಹೇಳ್ತೀನಿ
ಎಂದು ಭುವಿ ಹೇಳಬೇಕಾದರೆ, ಬಾರಿಸ್ತೀನಿ ನಾಕು ಅತ್ತೆ ಅಂದರೆ. ಯಾರೇ ನಿನಗೆ ಅತ್ತೆ? ಎಷ್ಟು ಧೈರ್ಯ ನಿನಗೆ ಹಾಗೆ ಹೇಳೋಕೆ? ನೀನೆಲ್ಲಿ, ನಾವೆಲ್ಲಿ? ಆಸ್ತಿ ಇರೋನನ್ನು ಮದುವೆ ಆದರೆ ಮುಂದೆ ಚೆನ್ನಾಗಿ ಇರ್ಬೋದು ಅಂತ ನಮ್ಮ ವೇದನ ಹಿಂದೆ ಬಿದ್ದು ಅವನನ್ನು ಕದ್ದು ಮದುವೆ ಆದೆ. ಅವನು ನಿನ್ನನ್ನು ಹೆಂಡತಿ ಎಂದು ಒಪ್ಪಿರಬಹುದು, ಭಾವ ನಿನ್ನನ್ನು ಸೊಸೆ ಎಂದು ಒಪ್ಪಿರಬಹುದು, ಆದರೆ ನಾನು ಖಂಡಿತ ನಿನ್ನನ್ನು ಒಪ್ಪೋದಿಲ್ಲ, ಶಾಂಭವಿ ಹೇಳಿದರು. ನಮ್ಮ ವೇದನನ್ನು ಮದುವೆ ಆಗೋಕೆ ಎಷ್ಟೆಷ್ಟು ಒಳ್ಳೆ ಸಂಬಂಧಗಳು ಬಂದಿತ್ತು. ಛೆ, ಅವನು ಹೋಗಿ ಹೋಗಿ ನಿನ್ನ ಮದುವೆ ಆಗಿದ್ದಾನೆ, ಅವನಿಗೂ ಬುದ್ಧಿ ಇಲ್ಲ, ಸುಧಾ ಹೇಳಿದರು. ಕಣ್ಣು ತುಂಬಿ ಬಂದಿತ್ತು ಅವಳಲ್ಲಿ. ಮುಂದೊಂದು ದಿನ ಈ ಮಾತು ಕೇಳಬೇಕಾಗುತ್ತದೆ ಎಂದು ಅವಳಿಗೆ ತಿಳಿದಿತ್ತು. ಅದಕ್ಕಾಗಿಯೇ ಕೆಲಸಕ್ಕೆ ಸೇರಿ ಅವಳೇ ದುಡಿದ ದುಡ್ಡಲ್ಲಿ ಮದುವೆ ಆಗಬೇಕೆಂದು ಇದ್ದದ್ದು. ಆದರೆ ವಿಧಿ ಏನೇನು ಮಾಡಿಬಿಟ್ಟಿತು. ಅಳುತ್ತಾ ತನ್ನ ಕೋಣೆಗೆ ವಾಪಸ್ಸು ಬಂದಳು. ಸುಧಾ ಹಾಗೂ ಶಾಂಭವಿ ಒಬ್ಬರನ್ನೊಬ್ಬರು ನೋಡಿ ಮುಖ ತಿರುಗಿಸಿಕೊಂಡು ಹೋದರು. ಜಾಗಿಂಗ್ ಮುಗಿಸಿ ಮನೆಗೆ ಬಂದಿದ್ದ ವೇದ ಸ್ನಾನ ಮಾಡಿ ತಿಂಡಿ ತಿನ್ನಲು ಬಂದ. ಸೀತಮ್ಮ ತಿಂಡಿ ಬಡಿಸುತ್ತಿದ್ದಾಗ, ಸೀತಮ್ಮ, ಭುವಿ ತಿಂಡಿ ತಿಂದ್ಲಾ ಎಂದು ಕೇಳಿದ. ಸೀತಮ್ಮ ಶಾಂಭವಿ ಹಾಗೂ ಸುಧಾ ಭುವಿಗೆ ಬೈದಿದ್ದನ್ನು ನೋಡಿದ್ದರು. ನಮಗ್ಯಾಕೆ ದೊಡ್ಡವರ ವಿಷಯ ಎಂದು ವೇದನ ಬಳಿ ಏನೂ ಹೇಳಲು ಹೋಗಲಿಲ್ಲ. ಇಲ್ಲ ಯಜಮಾನ್ರೆ ಎಂದರಷ್ಟೆ. ಸರಿ, ನಾನೇ ಅವಳಿಗೆ ತಿಂಡಿ ತಿನ್ನಿಸುತ್ತೇನೆ, ರಾತ್ರಿನೂ ಊಟ ಮಾಡಲಿಲ್ಲ ಎಂದವನು ಒಂದು ಪ್ಲೇಟ್ನಲ್ಲಿ 3 ಇಡ್ಲಿ ಜೊತೆಗೆ ಸ್ವಲ್ಪ ಚಟ್ನಿ ಹಾಕಿಕೊಂಡು ಭುವಿ ಕೋಣೆಗೆ ಬಂದ. ಭುವಿ ಸೋಫಾ ಮೇಲೆ ಕೂತು ಗಾಢ ಚಿಂತೆಯಲ್ಲಿದ್ದಳು. ಅವಳ ಬಳಿ ಬಂದು ಕೂತವನು, ಗುಡ್ ಮಾರ್ನಿಂಗ್ ಚಿನ್ನಿ ಎಂದ. ಅವನ ಮುಖ ನೋಡಿದಳಷ್ಟೇ, ಮರು ಉತ್ತರ ನೀಡಲಿಲ್ಲ. ಅವಳ ಮುಖವನ್ನು ನೋಡಿದವನು, ಏನು ರಾತ್ರಿ ನಿದ್ದೆ ಮಾಡಿಲ್ವಾ? ಕಣ್ಣು ಕೆಂಪಾಗಿದೆ, ರಾತ್ರಿಯೆಲ್ಲ ಅಳುತ್ತಾ ಕೂತಿದ್ದೆ ಅನಿಸುತ್ತೆ, ತಗೋ ತಿಂಡಿ ತಿನ್ನು ಎನ್ನುತ್ತಾ ಇಡ್ಲಿಯ ತಟ್ಟೆಯನ್ನು ಅವಳ ಮುಂದೆ ಚಾಚಿದ. ನನಗೆ ಬೇಡ, ನನಗೆ ಹಸಿವಿಲ್ಲ ಎಂದು ಭುವಿ ಹೇಳಿದಾಗ, ಬೇಡ ಅಂದರೆ ಹೇಗೋ, ರಾತ್ರಿನೂ ಊಟ ಮಾಡಿಲ್ಲ, ಈಗಳು ಬೇಡ ಅಂದರೆ? ನನಗೆ ತುಂಬ ಹಸಿವಾಗಿದೆ, ನೀನು ತಿನ್ನದೇ ಇದ್ದರೆ ನಾನು ಹೇಗೆ ತಿನ್ನಲಿ? ಪ್ಲೀಸ್ ತಿನ್ನಮ್ಮ ಎನ್ನುತ್ತಾ ಅವನೇ ಇಡ್ಲಿಯನ್ನು ತೆಗೆದು ಅವಳ ಬಾಯಿಗೆ ಕೊಡಲಾರಂಭಿಸಿದ್ದ. ತುಂಬ ಹಸಿವಾಗಿದ್ದರಿಂದ ಅವಳು ತಿನ್ನುತ್ತಿದ್ದಳು. ನನಗೇ ತಿನ್ನಿಸಲ್ವಾ? ವೇದ ಕೇಳಿದಾಗ ಅವನ ಕಡೆ ಉರಿನೋಟ ಬೀರಿದಳು. ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಎಲ್ಲ ಸರಿ ಹೋಗುತ್ತೆ. ನನ್ನ ತಂದೆ ನಿನ್ನ ಮನೆಗೆ ಇವತ್ತು ಹೋಗುತ್ತೇನೆ ಎಂದು ಹೇಳಿದ್ದಾರೆ, ಎಲ್ಲವೂ ಸರಿಯಾಗುತ್ತದೆ ಎನ್ನುತ್ತಾ ಅವಳಿಗೆ ಪೂರ್ತಿಯಾಗಿ ತಿನ್ನಿಸಿದ್ದ ವೇದ. ಮಾವ ಮನೆಗೆ ಹೋಗುತ್ತಾರಾ? ಅಪ್ಪ ಈ ಮದುವೆನ ಒಪ್ಪುತ್ತಾರಾ? ಅವರು ಮೊದಲೇ ಕೋಪದಲ್ಲಿ ಇರುವರು, ಈಗ ಮಾವ ಹೋಗಿ ಮಾತಾಡಿದರೆ ಅವರ ಕೋಪ ಇನ್ನೂ ಹೆಚ್ಚಾಗಬಹುದು, ಕಡಿಮೆನೂ ಆಗಬಹುದು. ಆದರೆ ಜಗಳ ಆಗದಿದ್ದರೆ ಸಾಕು, ಮನದಲ್ಲೇ ಅಂದುಕೊಂಡಳು ಭುವಿ. ಠಾಣೆಗೆಂದು ತಯಾರಾಗುತ್ತಿದ್ದ ವೇದ ಅವನ ಬಳಿಗೆ ಬಂದ. ಚಂದ್ರಶೇಖರ್, ಇದೇನೋ ಸ್ಟೇಷನ್ಗೆ ಹೊರಡ್ತಿದ್ದೀಯಾ? ರಜಾ ಹಾಕೋ, ನಿನ್ನೆ ಮದುವೆ ಆಗಿ ಇವತ್ತೇ ಕೆಲಸಕ್ಕೆ ಹೊರಡ್ತಿದ್ದೀಯಾ ಎಂದಾಗ, ಜೈಲಲ್ಲಿ ಪ್ರೀತಮ್ ತುಂಬ ಜಗಳ ಮಾಡ್ತಿದ್ದಾನಂತೆ, ನಾನು ಹೋಗಲೇಬೇಕು. ಜೊತೆಗೆ ಕಿರಣ್ಗೆ ಹಾಸನಕ್ಕೆ ಟ್ರಾನ್ಸ್ಫರ್ ಆಗಿದೆ, ಅವರಿಗೂ ಶುಭಾಶಯ ಕೋರಲು ಇದೆ. ನಾಳೆ ರಜಾ ತಗೊಳ್ತೀನಿ ಅಪ್ಪ ಎಂದನು ವೇದಾಂತ್. ಸರಿ, ನಾನು ಭುವನೇಶ್ವರಿ ಮನೆಗೆ ಹೋಗಿ ಬರುತ್ತೇನೆ. ಭುವನೇಶ್ವರಿಗೆ ನಾಳೆ ಹಾಕಲು ಬಟ್ಟೆ, ಒಡವೆ, ಅವಳಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳಲು ಇರಬಹುದು. ಶಾಪಿಂಗ್ಗೆ ಹೋಗಬಹುದಿತ್ತೇನೋ ಎಂದು ಚಂದ್ರಶೇಖರ್ ಹೇಳಿದಾಗ, ಸಂಜೆ ಕರೆದುಕೊಂಡು ಹೋಗುತ್ತೇನೆ ಎಂದನು ವೇದ. ಸರಿ ಎಂದು ಅಲ್ಲಿಂದ ಹೊರಟರು. ಸೀತಮ್ಮ, ಏನಾದರೂ ಸಹಾಯ ಬೇಕಿದ್ರೆ ಕೇಳಿ, ನಾನು ಮಾಡ್ತೀನಿ. ಅಡುಗೆ ಕೋಣೆಗೆ ಬಂದ ಭುವಿ ಸೀತಮ್ಮನ ಬಳಿ ಹೇಳಿದಳು. ಬೇಡಿ ಅಮ್ಮೋರೇ, ನಾವು ಮಾಡುತ್ತೇವೆ, ನೀವು ಈ ಮನೆ ಸೊಸೆ, ಆರಾಮವಾಗಿರಿ ಸೀತಮ್ಮ ಹೇಳಿದಾಗ, ನನಗೂ ಸುಮ್ಮನೆ ಕುಳಿತುಕೊಳ್ಳಲು ಆಗುವುದಿಲ್ಲ, ಅದಕ್ಕೆ ನಾನು
ನಿಮಗೆ ಅಡುಗೆ ಸಹಾಯ ಮಾಡುವೆ. ಹೇಳಿ, ಏನು ಕೆಲಸ ಮಾಡಬೇಕೆಂದು ಭುವಿ ಹೇಳಿದಳು. ಈ ಮನೆಯವರು ಯಾರೂ ಅಡುಗೆ ಮನೆಯತ್ತ ಬರೋದೇ ಇಲ್ಲ. ನೀವೊಬ್ಬರೇ ಬಂದವರು. ಬರೀ ಊಟ ಮಾಡಲು ಮಾತ್ರ ಡೈನಿಂಗ್ ಟೇಬಲ್ಗೆ ಬರುತ್ತಾರೆ. ಆದರೆ ನೀವು ಬಂದು ನಮಗೆ ಅಡುಗೆ ಮಾಡಲು ಸಹಾಯ ಮಾಡಬೇಕಾ ಎಂದು ಕೇಳುತ್ತಿದ್ದೀರಿ. ನನಗೆ ಆಶ್ಚರ್ಯವಾಗುತ್ತಿದೆ. ರಾಧಮ್ಮ ಕೇಳಿದಾಗ, ನಮ್ಮ ಮನೆ ಕೆಲಸ ನಾವು ಮಾಡಿದರೆ ತಪ್ಪೇನೂ ಇಲ್ಲ ರಾಧಮ್ಮ, ಭುವಿ ಹೇಳುತ್ತಿದ್ದಳು. ಇತ್ತ ಕಡೆಯಿಂದ ವೇದ ಭುವಿಯನ್ನು ಹುಡುಕುತ್ತಾ ಅವಳ ಕೋಣೆಗೆ ಬಂದ. ಅವಳು ಕಾಣದ್ದಕ್ಕೆ ಮನೆ ಪೂರ್ತಿ ಹುಡುಕಿದವನು ಅಡುಗೆ ಕೋಣೆಯತ್ತ ಬಂದ. ನಿಮಗೆ ಅಡುಗೆ ಬರುತ್ತಾ ಅಮ್ಮೋರೇ? ರಾಧಮ್ಮ ಕೇಳಿದರು. ಏನ್ ರಾಧಮ್ಮ, ನನ್ನ ಹೆಂಡತಿ ಬಳಿ ಅಡುಗೆ ಮಾಡಿಸೋ ಯೋಚನೆನಾ? ಕೇಳಿದನು ವೇದ. ಇಲ್ಲ ಯಜಮಾನ್ರೆ, ನಾವು ಹೇಳಿದ್ವಿ ಅಡುಗೆ ಕೋಣೆಗೆ ಬರಬೇಡಿ ಎಂದು. ಆದರೆ ಅವರೇ ರಾಧಮ್ಮ ಹೇಳಬೇಕಾದರೆ, ನನಗೆ ಕೂತು ಬೋರ್ ಆಗ್ತಿತ್ತು, ಅದಕ್ಕೆ ಕೆಲಸ ಮಾಡೋಕೆ ಬಂದೆ, ಭುವಿ ಹೇಳಿದಳು. ನಾನು ನಿನ್ನ ಬಳಿ ಕೇಳಲಿಲ್ಲ ಎಂದವನು ರಾಧಮ್ಮನ ಕಡೆಗೆ ತಿರುಗಿ, ಇಷ್ಟು ದಿನ ನನ್ನ ಹುಡುಗಿನ ನಾನು ತುಂಬ ಜೋಪಾನವಾಗಿ ನೋಡಿಕೊಂಡಿದ್ದೇನೆ. ಅವಳಿಗೆ ಒಂದು ಚೂರು ಕಷ್ಟ ಆಗಬಾರದು. ನೀವು ಅವಳಿಗೆ ಕೆಲಸ ಕೊಟ್ಟು ಕಷ್ಟ ಕೊಡಿಸಬೇಡಿ ಎಂದನು ವೇದ. ಸರಿ ಯಜಮಾನ್ರೆ, ನಗುತ್ತಾ ಹೇಳಿದರು ರಾಧಮ್ಮ ಹಾಗೂ ಸೀತಮ್ಮ. ಚಿನಿ, ನಾನು ಸಂಜೆ ಬೇಗ ಬರುತ್ತೇನೆ, ನೀನು ತಯಾರಾಗಿರು, ಸಂಜೆ ಶಾಪಿಂಗಿಗೆ ಹೋಗೋಣ ಎಂದು ಹೇಳಿ ಅಲ್ಲಿಂದ ಹೊರಬಂದನು ವೇದ. ಅಮ್ಮೋರೆ, ಯಜಮಾನ್ರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ. ಅವರನ್ನು ಪಡೆಯೋಕೆ ನೀವು ಪುಣ್ಯ ಮಾಡಿದ್ದೀರಾ, ನಗುತ್ತಾ ಹೇಳಿದರು ರಾಧಮ್ಮ. ಅದೇ ತಾನೆ ನನಗೆ ಕಷ್ಟ ಆಗಿರೋದು, ಮನದಲ್ಲೇ ಯೋಚಿಸಿದಳು ಭುವಿ. ಬನ್ನಿ ರಾಧಮ್ಮ, ಸೀತಮ್ಮ, ಅಡುಗೆ ಮಾಡೋಣ, ನಾನು ತರಕಾರಿ ಕಟ್ ಮಾಡುವೆ, ಭುವಿ ಹೇಳುತ್ತಿದ್ದಾಗ, ಅಯ್ಯೋ ಬೇಡ ಅಮ್ಮೋರೆ, ಯಜಮಾನ್ರು ಹೇಳಿದ್ದು ಕೇಳಲಿಲ್ವಾ? ನೀವು ಈ ಮನೆ ಮಹಾರಾಣಿ, ನೀವು ಆರಾಮವಾಗಿ ಕೂರಿ, ನಾವು ಅಡುಗೆ ಮಾಡುವೆವು. ನೀವು ರುಚಿ ನೋಡಿ ಹೇಗಿದೆ ಎಂದು ಹೇಳಿದರೆ ಸಾಕು ಎಂದು ಅವಳನ್ನು ಅಡುಗೆ ಮನೆಯಿಂದ ಹೊರಗೆ ಹಾಕಿದರು ಇಬ್ಬರು. ಮನೆಯಿಂದ ಸ್ಟೇಷನ್ ಕಡೆಗೆ ಹೊರಟ ವೇದನಿಗೆ ಚಿಕ್ಕಣ್ಣ ಕರೆ ಮಾಡಿದ್ದ. ಸರ್, ಟಿವಿ ನೋಡಿದ್ರಾ? ಬರೀ ನಿಮ್ಮದೇ ಸುದ್ದಿ, ಮದುವೆ ಆಗೋಯ್ತಂತೆ ಎಂದು ಕೇಳಿದನು. ಏನು, ಟಿವಿಲಿ ಬರ್ತಿದ್ಯಾ? ಛೇ, ಯಾರು ಅಷ್ಟು ಬೇಗ ಪಬ್ಲಿಷ್ ಮಾಡಿದ್ದು? ನಾಳೆ ರಿಸೆಪ್ಷನ್ ಇಟ್ಟುಕೊಳ್ಳೋಣ ಅಂತಿದ್ವಿ, ಅಷ್ಟು ಬೇಗ ಗೊತ್ತಾಗೋಯ್ತಾ? ಛೇ ಎಂದು ವೇದ ಹೇಳಿದಾಗ, ಏನ್ ಸರ್, ಯಾವಾಗಲೂ ನಿಮ್ಮ ಹಿಂದೆನೇ ತಿರುಗಾಡುತ್ತಿದ್ದೆ, ಒಂದು ಮಾತು ನನ್ನ ಬಳಿ ಹೇಳಲಿಲ್ಲವಲ್ಲ? ನಾನು ಬರುತ್ತಿದ್ದೆ ನಿಮ್ಮ ಮದುವೆಗೆ. ಅದು ಸರಿ, ಮದುವೆ ಆಗಿದ್ದು ಯಾರನ್ನು ಸರ್ ಎಂದು ಚಿಕ್ಕಣ್ಣ ಕೇಳಿದನು. ಅರ್ಜೆಂಟ್ನಲ್ಲಿ ಮದುವೆ ಆಗೋಯ್ತು ಚಿಕ್ಕಣ್ಣ, ಯಾರಿಗೂ ಹೇಳಲಿಲ್ಲ, ನನ್ನ ತಂದೆಗೇ ಹೇಳಲಿಲ್ಲ ನಾನು. ನಿಮಗೇನು ಹೇಳೋದು? ಹುಡುಗಿ ಅವಳೇ, ಆ ಟೀಚರ್, ಅದೇ ಅವತ್ತು ನಿಮ್ಮ ಕೆನ್ನೆಗೆ ಬಾರಿಸಿದವಳು ಎಂದು ಹೇಳಿ ಜೋರಾಗಿ ನಕ್ಕನು ವೇದ. ಹೋ, ಆ ಬಜಾರಿನೇ ಮದುವೆ ಆದ್ರಾ? ಚಿಕ್ಕಣ್ಣ ಕೇಳಿದಾಗ, ಏನಂದ್ರಿ? ವೇದ ಜೋರಾಗಿ ಕೇಳಿದನು. ಏನೂ ಇಲ್ಲ ಸರ್, ಇವಾಗ ಮೀಡಿಯಾಗೆ ಏನು ಉತ್ತರ ಕೊಡೋದು ಸರ್? ಚಿಕ್ಕಣ್ಣ ಕೇಳಿದನು. ನಾಳೆ ರಿಸೆಪ್ಷನ್ ಇದೆ, ಅದನ್ನೇ ಹೇಳೋಣ ಬಿಡಿ ಎಂದನು ವೇದ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ನಮ್ಮಿಂದ ಆಸ್ತಿ ತಗೊಂಡು ಇವಾಗ ಮದುವೆ ಆಗಿರೋ ವಿಷಯನ ನಮ್ಮಿಂದ ಮುಚ್ಚಿಟ್ಟಿದ್ದೀರಾ? ಟಿ ವಿಲಿ ಬರೋವಾಗಲೇ ಗೊತ್ತಾಗಿದ್ದು ನಮಗೆ, ಯಾಕ್ರಿ ನಮ್ಮಿಂದ ಈ ವಿಷಯನ ಮುಚ್ಚಿಟ್ರಿ? ಗಾಯತ್ರಿ ಜೋರಾಗಿಯೇ ಕೇಳಿದ್ದರು. ನಮಗೂ ಗೊತ್ತಿರಲಿಲ್ಲ, ಅವರು ಯಾರಿಗೂ ಹೇಳದವೇ ಮದುವೆ ಮಾಡಿಕೊಂಡು ಮನೆಗೆ ಬಂದರು. ನಮ್ಮ ಭಾವ 4 ಬೈಯೋದು ಬಿಟ್ಟು ಮಗನ ಖುಷಿಯೇ ನನ್ನ ಖುಷಿ ಅಂದುಬಿಟ್ಟರು. ನಾನೇನು ಮಾಡಲಿ? ಶಾಂಭವಿ ಹೇಳಿದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ. ಆ ಹುಡುಗಿಯನ್ನು ವೇದನಿಂದ ದೂರ ಮಾಡಿ ನನ್ನ ಮಗಳಿಗೂ ಅವನಿಗೂ ಮದುವೆ ಮಾಡಿಸಿ, ಇಲ್ಲ ಅಂದರೆ ನಾವು ಕೊಟ್ಟ ಆಸ್ತಿಯನ್ನು ನಮಗೆ ಹಿಂತಿರುಗಿಸಿ ಎಂದು ಕರೆ ತುಂಡರಿಸಿದರು ಗಾಯತ್ರಿ. ಏನಪ್ಪ ಮಾಡಲಿ ಇವಾಗ ಎಂದು ಹಣೆ ಚಚ್ಚಿಕೊಂಡರು ಶಾಂಭವಿ. ಸಾರಿ ಕಣೆ ಪ್ರೇರಣಾ, ನಿನಗೂ ವೇದನಿಗೂ ಮದುವೆ ಮಾಡಿಸೋಕೆ ಆಗಲಿಲ್ಲ.
ಅವನು ಯಾರ ಬಳಿಯೂ ಹೇಳದೆಯೇ ಮದುವೆ ಆಗಿ ಬಂದ. ಸುಧಾ ಪ್ರೇರಣಾ ಬಳಿ ಹೇಳಿದರು. ಏನು ಚಿಂತೆ ಮಾಡಬೇಡಿ ಚಿಕ್ಕಿ, ಅವರಿಬ್ಬರು ಆದಷ್ಟು ಬೇಗ ದೂರ ಆಗ್ತಾರೆ. ನನಗೂ ವೇದನಿಗೂ ಖಂಡಿತ ಮದುವೆ ಆಗುತ್ತದೆ ಎಂದಳು ಪ್ರೇರಣಾ. ಅದೇಗೆ? ಸುಧಾ ಕೇಳಿದಾಗ, ನಾನಿದ್ದೇನಲ್ಲ ಎಲ್ಲವನ್ನೂ ಮಾಡೋದಿಕ್ಕೆ ಎಂದು ವ್ಯಂಗ್ಯವಾಗಿ ನಕ್ಕಳು ಪ್ರೇರಣಾ. ಸರ್, ನಿಮ್ಮ ಮಗನಿಗೆ ಮದುವೆ ಆಯ್ತಂತೆ, ನಿಜವೇ? ಯಾರ ಬಳಿಯೂ ಹೇಳದೆವೇ ಮದುವೆ ಆಗೋಯ್ತಂತೆ ಮಾಧ್ಯಮದವರೊಬ್ಬರು ಕೇಳಿದಾಗ, ಹೌದು, ಮದುವೆ ಆಗಿರೋದು ನಿಜ. ನಾನೇ ಎಲ್ಲರ ಮುಂದೆ ಹೇಳೋಣ ಎಂದಿದ್ದೆ. ನಾಳೆ KS ರೋಡ್ನಲ್ಲಿರೋ ಖುಷಿ ಕನ್ವೆನ್ಷನ್ ಹಾಲ್ನಲ್ಲಿ ರಾತ್ರಿ 7 ಗಂಟೆಗೆ ಆರತಕ್ಷತೆ ಇದೆ. ಎಲ್ಲರೂ ಬನ್ನಿ, ಎಲ್ಲರಿಗೂ ಆಹ್ವಾನವಿದೆ. ಅಲ್ಲಿಯೇ ಮಧುಮಕ್ಕಳನ್ನು ನೋಡಿ ಆಶೀರ್ವದಿಸಿ. ಅಲ್ಲಿಂದ ಹೊರಟವರು ಬಂದಿದ್ದು ಭುವನೇಶ್ವರಿ ತಂದೆ ಮನೆಗೆ. ಅವರು ಬರುತ್ತಿರುವ ವಿಚಾರ ಗೊತ್ತಾದಾಗ ಭುವನೇಶ್ವರಿ ಮನೆಯವರ ಕೋಪ ಇನ್ನೂ ಹೆಚ್ಚಾಗಿತ್ತು. ಅವರು ಮನೆಯೊಳಕ್ಕೆ ಕಾಲಿಡುತ್ತಲೇ, ನಿಮ್ಮ ಮಗ ನಮ್ಮ ಮನೆ ಮಾನ ಮರ್ಯಾದೆನ ಹರಾಜು ಮಾಡಿಬಿಟ್ಟ, ನೀವೇನು ಮಾಡೋಕೆ ಬಂದ್ರಿ? ಜೋರಾಗಿ ಕೇಳಿದ್ದ ಭರತ್. ನಾನು ಸಮಾಧಾನ ಮಾಡೋಕೆ ಬಂದಿರೋದು, ಆಗೋದು ಆಗೋಗಿದೆ ಚಂದ್ರಶೇಖರ್ ಹೇಳುತ್ತಿರಬೇಕಾದರೆ, ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಮಾಡೋದೆಲ್ಲ ಮಾಡಿ ದೊಡ್ಡದಾಗಿ ಸಮಾಧಾನ ಮಾಡೋಕೆ ಬಂದರು ಭರತ್ ಹೇಳಿದಾಗ, ಏನ್ರಿ ನೀವು ಈ ರೀತಿ ಮಾತಾಡುತ್ತಿದ್ದೀರಿ? ಇವರು ಯಾರು ಅಂತ ಗೊತ್ತು ತಾನೆ? ಇವರ ಚಂದ್ರಶೇಖರ್ PA ಸಂತೋಷ್ ಹೇಳಬೇಕಾದರೆ, ಅವರು ಕೋಪದಲ್ಲಿದ್ದಾರೆ, ಮಾತಾಡಲಿ ಬಿಡಿ ಎಂದರು ಚಂದ್ರಶೇಖರ್. ನೀವು ನಮಗೆ ಸಮಾಧಾನ ಮಾಡೋಕೆ ಬಂದಿರುವುದಾದರೆ ಇಲ್ಲಿಂದ ಹೊರಡಬಹುದು. ನಿಮ್ಮ ಸಮಾಧಾನದ ಅವಶ್ಯಕತೆ ನಮಗಿಲ್ಲ ಎಂದನು ಭರತ್. ನಿಮ್ಮಿಂದ ಆಗಿರುವುದೇ ಸಾಕು. ಇನ್ನೂ ಇಲ್ಲೇ ಇದ್ದು ನಮ್ಮ ಮನಸ್ಸನ್ನು ನೋಯಿಸಬೇಡಿ, ಹೊರಡಿ ಇಲ್ಲಿಂದ ಬೇಸರದಲ್ಲಿ ಹೇಳಿದರು ಸತ್ಯರಾಜ್. ನನ್ನ ಮಗ ಮಾಡಿರುವುದು ಸರಿ ಎಂದು ನಾನು ಹೇಳುವುದಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ. ಇಬ್ಬರನ್ನು ದೂರ ಮಾಡಿ ಬೇರೆ ಬೇರೆ ಮದುವೆ ಮಾಡಿಸಿದರು 4 ಜನರ ಜೀವನ ಹಾಳಾಗುತ್ತದೆ. ಅದಕ್ಕಿಂತ ಅವರಿಬ್ಬರೇ ಮದುವೆಯಾಗಿ ಸಂತೋಷವಾಗಿದ್ದರೆ ನಮಗೂ ಸಂತೋಷವೇ ಅಲ್ಲವೇ? ನೀವೇನು ನಿಮ್ಮ ಮಗಳ ಬಗ್ಗೆ ಚಿಂತಿಸಬೇಡಿ. ಅವಳು ನಮ್ಮ ಮನೆಯಲ್ಲಿ ಮಹಾರಾಣಿಯಂತೆ ಇರುತ್ತಾಳೆ. ನಾಳೆ ರಿಸೆಪ್ಷನ್ ಇಟ್ಟುಕೊಂಡಿದ್ದೇವೆ. ನೀವು ಬಂದರೆ ತುಂಬ ಸಂತೋಷವಾಗುತ್ತದೆ. ಭುವನೇಶ್ವರಿ ನಿಮ್ಮನ್ನು ನೆನೆದು ಅಳುತ್ತಲೇ ಇರುತ್ತಾಳೆ ಎಂದು ಹೇಳಿ ಅಲ್ಲಿಂದ ಹೊರಟರು ಚಂದ್ರಶೇಖರ್. ಒಬ್ಬಳೇ ಕೂತಿದ್ದ ಭುವಿ ಚಿಂತೆಯಲ್ಲಿ ತೇಲಾಡುತ್ತಿದ್ದಳು. ಜೀವನದ ಬಗ್ಗೆ ಯೋಚಿಸುತ್ತಿದ್ದವಳು ದೃಢವಾದ ನಿರ್ಧಾರಕ್ಕೆ ಬಂದಿದ್ದಳು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.